Good morning, student friends. Welcome to LMS program provided by Department of Collegiate Education, Government of Karnataka. ಈ ಒಂದು ಸೆಷನ್ ಅಲ್ಲಿ ನಾವು ಫೈನಲ್ ಅಕೌಂಟ್ಸ್ಗೆ ಸಂಬಂಧಪಟ್ಟಂತ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಸೊ ದಟ್ ಪ್ರಾಬ್ಲಮ್ಸ್ ಆನ್ ಫೈನಲ್ ಅಕೌಂಟ್ಸ್ ಪಾರ್ಟ್ ಎ, ಪ್ರಿಪರೇಷನ್ ಆಫ್ ಇನ್ಕಮ್ ಸ್ಟೇಟ್ಮೆಂಟ್ ಅಂಡ್ ಇಟ್ಸ್ ಶೆಡ್ಯೂಲ್ಸ್. ಸೊ ಇನ್ಕಮ್ ಸ್ಟೇಟ್ಮೆಂಟ್ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಶೆಡ್ಯೂಲ್ಗಳನ್ನ ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನ ಈ ಸೆಷನ್ ಅಲ್ಲಿ ನಾವು ಕಲ್ತ್ಕೊಳ್ಳೋಣ. ಸೊ ದಟ್ ಆಬ್ಜೆಕ್ಟಿವ್ ಆಫ್ ದ ಸೆಷನ್ ಟು ಅಂಡರ್ಸ್ಟ್ಯಾಂಡ್ ಪ್ರಾಬ್ಲಮ್ಸ್ ಆನ್ ಇನ್ ಫೈನಲ್ ಅಕೌಂಟ್ಸ್ and to work out with problems on final accounts, and the outcome enabling the students to understand working with problems on final accounts. So ಹಾಗಾಗಿ ಹೇಗೆ ಪ್ರಾಬ್ಲಮ್ ಅನ್ನ ಅರ್ಥ ಮಾಡ್ಕೊಳ್ಳೋದು, ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನ ಕಲ್ತ್ಕೊಳ್ಳೋದು ಈ ಸೆಷನ್ನ ಮುಖ್ಯ ಉದ್ದೇಶ ಆಗಿರುತ್ತೆ. ಸೊ ಈ ಸೆಷನ್ ಕೊನೆಗೆ ಫೈನಲ್ ಅಕೌಂಟ್ಸ್ ಪ್ರಾಬ್ಲಮ್ ಹೇಗೆ ವರ್ಕೌಟ್ ಮಾಡೋದು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಿರ್ತೀವಿ. ಸೊ ದಟ್ ಫ್ರೆಂಡ್ಸ್, shall we move to the problems? ಸೊ ವಿ ಹ್ಯಾವ್ ಅ ಪ್ರಾಬ್ಲಮ್ ಹಿಯರ್. ನಮಗೊಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಸೊ ಸಾಮಾನ್ಯವಾಗಿ ಟ್ರಯಲ್ ಬ್ಯಾಲೆನ್ಸ್ ಕೊಡ್ತಾರೆ ಈ ಥರ. ಸೊ ಟ್ರಯಲ್ ಬ್ಯಾಲೆನ್ಸ್ ಅಂದರೆ ನಮಗೆ ಗೊತ್ತಿದೆ, ಆಲ್ ದೋಸ್ ಲೆಡ್ಜರ್ ಬ್ಯಾಲೆನ್ಸಸ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್, ಇನ್ಕಮ್ಸ್ ಅಂಡ್ ಎಕ್ಸ್ಪೆಂಡಿಚರ್ಸ್. ಅಸೆಟ್ಸ್ ಮತ್ತು ಲಯಬಿಲಿಟೀಸ್, ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್, ಈ ಎಲ್ಲ ಲೆಡ್ಜರ್ ಬ್ಯಾಲೆನ್ಸಸ್ನ ಇಲ್ಲಿ ಅಕ್ಯುಮುಲೇಟ್ ಮಾಡಿ ಕೊಟ್ಟಿರ್ತಾರೆ. ಈ ಟ್ರಯಲ್ ಬ್ಯಾಲೆನ್ಸ್ ಟ್ಯಾಲಿ ಆಗಿರುತ್ತೆ. ಸೊ ಇದ್ರ ಜೊತೆಗೆ ಕೆಲವೊಂದು ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿರ್ತಾರೆ. ಸೊ ನಮಗೆ ಇಲ್ಲಿ ಈ ಪ್ರಾಬ್ಲಮ್ ಅಲ್ಲಿ 4 ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಸೊ ದಟ್ ಇಲ್ಲಿ ಏನು ನಾವು ಮುಖ್ಯವಾಗಿ ಗಮನಿಸಬೇಕು ಅಂದರೆ, ಟ್ರಯಲ್ ಬ್ಯಾಲೆನ್ಸ್ ಇಂದ ಏನನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡಬೇಕು ಅನ್ನೋದನ್ನು ಮುಖ್ಯವಾಗಿ ಕಲ್ತ್ಕೋಬೇಕಾಗತ್ತೆ. ಸೊ ಡೆಬಿಟ್ ಸೈಡಲ್ಲಿ ಏನಿರುತ್ತೆ, ಕ್ರೆಡಿಟ್ ಸೈಡಲ್ಲಿ ಏನಿರುತ್ತೆ. ಡೆಬಿಟ್ ಸೈಡಲ್ಲಿ ಅಸೆಟ್ಸ್ ಇರುತ್ತೆ, ಎಕ್ಸ್ಪೆಂಡಿಚರ್ಸ್ ಇರುತ್ತೆ. ಅದೇ ಥರ ಕ್ರೆಡಿಟ್ ಸೈಡಲ್ಲಿ ಲಯಬಿಲಿಟೀಸ್ ಇರುತ್ತೆ, ಇನ್ಕಮ್ಸ್ ಇರುತ್ತೆ. ಸೊ ಇದನ್ನು ಮುಖ್ಯವಾಗಿ ನಾವು ತಿಳ್ಕೋಬೇಕು. ಆಮೇಲೆ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿರುವಂಥ ಪ್ರತಿಯೊಂದು ಕಂಟೆಂಟ್ಸು ಎಲ್ಲಾದರೂ ಒಂದು ಕಡೆ ಶೆಡ್ಯೂಲ್ ಅಲ್ಲಿ ಅಪಿಯರ್ ಆಗುತ್ತೆ. ಬಟ್ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿದೆ ನೋಡಿ. ಸೊ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿರೋ ಪ್ರತಿಯೊಂದು ಕಂಟೆಂಟ್ಸ್ ಕೂಡ 2 ಕಡೆ ಅಪಿಯರ್ ಆಗುತ್ತೆ. ಸೊ ದಟ್ ಇದರಿಂದ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದರೆ, ಟ್ರಯಲ್ ಬ್ಯಾಲೆನ್ಸ್ ಐಟಮ್ಸ್ ವಿಲ್ ಬಿ ಅಪಿಯರ್ಡ್ ಓನ್ಲಿ ಒನ್ಸ್ ಇನ್ ಯುವರ್ ಎಂಟೈರ್ ಪ್ರಾಬ್ಲಮ್ ಆರ್ ಸೊಲ್ಯೂಷನ್. ಅಡ್ಜಸ್ಟ್ಮೆಂಟ್ಸ್ ಕಂಟೆಂಟ್ಸ್ ವಿಲ್ ಬಿ ಅಪಿಯರ್ಡ್ ಫಾರ್ ಟ್ವೈಸ್ ಇನ್ ಯುವರ್ ಎಂಟೈರ್ ಕ್ಯಾಲ್ಕುಲೇಷನ್. ಇದರಲ್ಲಿರೋದು ಟ್ರಯಲ್ ಬ್ಯಾಲೆನ್ಸ್ ಇಲ್ಲಿರೋದು 1 ಸರಿ ಅಪಿಯರ್ ಆದರೆ, ಅಡ್ಜಸ್ಟ್ಮೆಂಟ್ಸ್ ಇಲ್ಲಿರೋದು 2 ಸರಿ ಅಪಿಯರ್ ಆಗುತ್ತೆ, ಡಿಪೆಂಡಿಂಗ್ ಅಪಾನ್ ದ ಸಿಚುಯೇಷನ್. ಹಾಗಾದ್ರೆ ಈ ಒಂದು ಸೆಷನ್ ಅಲ್ಲಿ ಇನ್ಕಮ್ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತ ಶೆಡ್ಯೂಲ್ ಹಾಗೆ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನು ನಾವು ಕಲ್ತ್ಕೊಳ್ಳೋಣ. ನೋ ಹ್ಯಾವ್ ಎ ಲುಕ್ ಆನ್ ದೀಸ್. ನೋಡಿ, ಶೆಡ್ಯೂಲ್ ನಂಬರ್ 12 ಸೇಲ್ಸ್ ಅಂತ ಹೇಳ್ತಾರೆ. ಸೊ ಸೇಲ್ಸ್ ಅಂತ ಹೇಳಿದಾಗ ನಾವು ಸೇಲ್ಸ್ಗೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ ಅನ್ನ ಇಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀವಿ. ಸೊ ಸೇಲ್ಸ್ ನಾವು ನೋಡಿ, ಸೇಲ್ಸ್ ನಮಗೆ ಆದಾಯ ಕ್ರೆಡಿಟ್ ಸೈಡ್ ಅಲ್ಲಿ ಇರುತ್ತೆ. ಸೊ ನಮಗೆ ಈ ಒಂದು ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಸೇಲ್ಸ್ 70,000 ಇದೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ರಿಟರ್ನ್ಸ್ ಯಾವ್ದಾದ್ರು ಇದ್ರೆ ನಾವು ಅದನ್ನ ಪಿಕ್ ಮಾಡಬೇಕಾಗತ್ತೆ. ರಿಟರ್ನ್ಸ್ ಈ ಪ್ರಾಬ್ಲಮ್ ಅಲ್ಲಿ ಇಲ್ಲ. ಹಾಗಾಗಿ ಶೆಡ್ಯೂಲ್ ನಂಬರ್ 12 ಸೇಲ್ಸ್ 70,000 ಲೆಸ್ ರಿಟರ್ನ್ಸ್ ನಿಲ್. ಸೊ ದಟ್ ನೆಟ್ ಸೇಲ್ಸ್ 70,000. ಸೊ ಅಲ್ಲಿಗೆ ಶೆಡ್ಯೂಲ್ ನಂಬರ್ 12ನ ಒಟ್ಟು ಟೋಟಲ್ ಎಷ್ಟು ಅಂದರೆ 70,000. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 13 ಅದರ್ ಇನ್ಕಮ್ಸ್. ಸೊ ನಮಗೆ ಸೇಲ್ಸ್ ಬಿಟ್ಟು, ಸೇಲ್ಸ್ ಇಸ್ ದ ಪ್ರೈಮ್ ಇನ್ಕಮ್, ಅದೇ ಪ್ರಮುಖವಾದಂಥ ಆದಾಯ ಆಗಿರುತ್ತೆ. ಅದನ್ನ ಬಿಟ್ಟು ಇತರೆ ಆದಾಯ, ಅದನ್ನ ಬಿಟ್ಟು ಯಾವುದಾದ್ರೂ ಸರಿ, ಡಿಸ್ಕೌಂಟ್ ರಿಸೀವ್ಡ್ ಅಥವಾ ಇಂಟ್ರೆಸ್ಟ್ ರಿಸೀವ್ಡ್, ಓಕೆ, ಈ ಥರದ್ದೇನೇ ಇತರ ಆದಾಯ ಇದ್ರು ಅದನ್ನು ಶೆಡ್ಯೂಲ್ ನಂಬರ್ 13 ಅಲ್ಲಿ ನಾವು ತಗೊಳ್ತೀವಿ. ನೋಡಿ, ನಾನು ಕ್ರೆಡಿಟ್ ಸೈಡಲ್ಲಿ ಇನ್ಕಮ್ಸ್ ಇರುತ್ತೆ ಅಂತ ಈಗಾಗಲೇ ನಿಮ್ಗೆ ತಿಳಿಸಿದ್ದೀನಿ. ಕ್ರೆಡಿಟ್ ಸೈಡಲ್ಲಿ ಸೇಲ್ಸ್ ಇದೆ, ಈಗಾಗಲೇ ತಗೊಂಡಿದ್ದೀವಿ. ನೆಕ್ಸ್ಟ್ ನೋಡಿ, ಡಿಸ್ಕೌಂಟ್ 1,000 ಇದೆ. ಸೊ ಇದು ಅಲ್ಲಿಗೆ ಬರುತ್ತೆ. ಸೊ ಡಿಸ್ಕೌಂಟ್ ತಗೊಳ್ತೀವಿ. ಅದಾದಮೇಲೆ ಪಿ ಅಂಡ್ ಎಲ್ ಅಕೌಂಟ್ ಇದೆ, ಅದು ಪಿ ಅಂಡ್ ಎಲ್ ಇನ್ಕಮ್ ಸ್ಟೇಟ್ಮೆಂಟ್ಗೆ ಬರುತ್ತೆ. ಶೇರ್ ಕ್ಯಾಪಿಟಲ್ ಇದೆ, ಅದು ಇನ್ಕಮ್ ಅಲ್ಲ. ಕ್ರೆಡಿಟಾರ್ಸ್ ಇದೆ, ಅದು ಲಯಬಿಲಿಟಿ. ರಿಸರ್ವ್ ಫಂಡ್ ಇದೆ, ಇದು ಲಯಬಿಲಿಟಿ. ಸೊ ಹಾಗಾಗಿ ಈ ಪ್ರಾಬ್ಲಮ್ ಅಲ್ಲಿ ನಮಗೆ ಅದರ್ ಇನ್ಕಮ್ ಕ್ಯಾಟಗರಿಲಿ ಡಿಸ್ಕೌಂಟ್ ರಿಸೀವ್ಡ್ 1,000 ಮಾತ್ರ ಬರುತ್ತೆ. ಸೊ ದಟ್ 1,000 is the total amount for schedule number 13. Schedule number 14 increase in or decrease in stock. ನೋಡಿ, ಸ್ಟಾಕ್ ಅಲ್ಲಿ ನಮಗೆ 2 ಸ್ಟಾಕ್ ಬರುತ್ತೆ, ಒಂದು ಓಪನಿಂಗ್ ಸ್ಟಾಕ್, ಇನ್ನೊಂದು ಕ್ಲೋಸಿಂಗ್ ಸ್ಟಾಕು. ಓಪನಿಂಗ್ ಸ್ಟಾಕ್ ನಮ್ಮ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಇದ್ರೆ ನೋಡಿ 15,000 ಓಪನಿಂಗ್ ಸ್ಟಾಕ್ ಇದೆ. ಕ್ಲೋಸಿಂಗ್ ಸ್ಟಾಕ್ ನಮ್ಗೆ ಯಾವಾಗಲೂ ಅಡ್ಜಸ್ಟ್ಮೆಂಟ್ ಆಗಿರುತ್ತೆ. ಅಡ್ಜಸ್ಟ್ಮೆಂಟ್ ನೋಡಿ, ಸ್ಟಾಕ್ ಆನ್ 31/3/2019 ವಾಸ್ rupees 16,400. ಸೊ ಓಪನಿಂಗ್ ಸ್ಟಾಕ್ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಅನ್ನ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ ಶೆಡ್ಯೂಲ್ ನಂಬರ್ 14 ಅಲ್ಲಿ. ಸೊ ಕ್ಲೋಸಿಂಗ್ ಸ್ಟಾಕ್ 16,400
minus opening stock 15,000. So difference or increase is 1,400. ಸೊ ಓಪನಿಂಗ್ ಸ್ಟಾಕ್ ಮತ್ತು ಕ್ಲೋಸಿಂಗ್ ಸ್ಟಾಕ್ ನಡುವಿನ ಈ ಅಂತರ ಏನಿದೆ ಅದನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಪಾಸಿಟಿವ್ ಇದೆ 1,400. ಸೊ ಕೆಲವೊಂದ್ಸರಿ ನೆಗೆಟಿವ್ ಬರೋ ಚಾನ್ಸಸ್ ಇರುತ್ತೆ. ಯಾವಾಗ ಅಂದರೆ ಓಪನಿಂಗ್ ಸ್ಟಾಕ್ ಜಾಸ್ತಿ ಇದ್ದು ಕ್ಲೋಸಿಂಗ್ ಸ್ಟಾಕ್ ಕಡಿಮೆ ಇದ್ದಾಗ ನೆಗೆಟಿವ್ ಆನ್ಸರ್ ಕೂಡ ಬರುವಂಥ ಸಾಧ್ಯತೆ ಇದೆ. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 15, ಕಾಸ್ಟ್ ಆಫ್ ಪರ್ಚೇಸಸ್. ನೋಡಿ, ಪರ್ಚೇಸಸ್ ಸಂಬಂಧಪಟ್ಟಿದ್ದು ಏನೇನಿರುತ್ತೆ, ಪರ್ಚೇಸಸ್ ರಿಟರ್ನ್ಸು, ಅಥವಾ ಕೆಲವೊಂದ್ಸರಿ ಈ ಗೂಡ್ಸನ್ನು ನಾವು ಫ್ರೀ ಸ್ಯಾಂಪಲ್ ಆಗಿ ನಾವು ಕೊಟ್ಟಿರ್ತೀವಿ ಬೇರೆಯವರಿಗೆ. ಓಕೆ, ಅದು ಕಸ್ಟಮರ್ಸ್ಗೆ ಇರ್ಬೋದು, ಬೇರೆಯವ್ರು ಯಾರಿಗಾದ್ರೂ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ, ಸೊ ಅದು ಕೂಡ ಇಲ್ಲಿ ಬರುತ್ತೆ. ಸೊ ನೋಡಿ, ನಮಗೆ ಇರುವಂಥ ಇನ್ಫಾರ್ಮೇಷನ್ ಪರ್ಚೇಸಸ್ ಇದೆ 49,000, ಬಟ್ ರಿಟರ್ನ್ಸ್ ಯಾವುದೂ ಇಲ್ಲ. ಸೊ ಹಾಗಾಗಿ ಪರ್ಚೇಸಸ್ 49,000 ಲೆಸ್ ರಿಟರ್ನ್ಸ್ ನಿಲ್ ಲೆಸ್ ಗೂಡ್ಸ್ ಡಿಸ್ಟ್ರಿಬ್ಯೂಟೆಡ್ ಆಸ್ ಫ್ರೀ ಸ್ಯಾಂಪಲ್ಸ್ ನಿಲ್. ಸೊ ದಟ್ ದ ಟೋಟಲ್ ಅಮೌಂಟ್ ಫಾರ್ ಶೆಡ್ಯೂಲ್ ನಂಬರ್ 15 ಇಸ್ 49,000. 49,000 ರೂಪಾಯಿ ಟೋಟಲ್ ಅಮೌಂಟ್ ಸಿಗುತ್ತೆ ಶೆಡ್ಯೂಲ್ ನಂಬರ್ 15 ಅಲ್ಲಿ. ಅದೇ ಥರ ಶೆಡ್ಯೂಲ್ ನಂಬರ್ 16 ನೋಡಿ, ಎಂಪ್ಲಾಯೀಸ್ ರೆಮ್ಯುನರೇಷನ್ ಆ್ಯಂಡ್ ಬೆನಿಫಿಟ್ಸ್. ಎಂಪ್ಲಾಯೀಸ್ಗೆ ಸಂಬಂಧಪಟ್ಟಂಥ ಏನೇ ರೆಮ್ಯುನರೇಷನ್ ಅವ್ರಿಗೆ ಪೇಮೆಂಟ್ ಮಾಡಿದ್ರು, ವೇಜಸ್ ಇರ್ಬೋದು, ಸ್ಯಾಲ್ರಿ ಇರ್ಬೋದು, ಕೆಲವೊಂದು ಸರಿ ಎಂಪ್ಲಾಯೀಸ್ಗೆ ಕಮಿಷನ್ ಇರ್ಬೋದು. ಸೊ ಇನ್ಯಾವುದೇ ರೀತಿ ಎಂಪ್ಲಾಯೀಸ್ಗೆ ರೆಮ್ಯುನರೇಷನ್ ಪೇ ಮಾಡಿದರೆ ಆ ಒಂದು ರೆಮ್ಯುನರೇಷನ್ಸ್ ಶೆಡ್ಯೂಲ್ ನಂಬರ್ 16ಗೆ ಬರುತ್ತೆ. ಸೊ ಇದನ್ನು ನಾವು ನಮ್ಮ ಟ್ರಯಲ್ ಬ್ಯಾಲೆನ್ಸಿಂದ ಎಕ್ಸ್ಟ್ರಾಕ್ಟ್ ಮಾಡೋದಾದರೆ ಎಕ್ಸ್ಪೆಂಡಿಚರ್, ರೆಮ್ಯುನರೇಷನ್ ಅಂದರೆ ನಮಗೆ ಖರ್ಚು, ಡೆಬಿಟ್ ಸೈಡಲ್ಲಿ ಇರುತ್ತೆ. ನೋಡಿ, 1 by 1 ನೋಡ್ಕೊಂಡು ಬನ್ನಿ. ಓಪನಿಂಗ್ ಸ್ಟಾಕು, ಪರ್ಚೇಸಸ್, ವೇಜಸ್ ಇದೆ ನೋಡಿ 10,000, ಅದನ್ನು ನಾವು ಅಲ್ಲಿ ತೊಗೋಬೇಕಾಗತ್ತೆ. ನೆಕ್ಸ್ಟ್ ಡಿಸ್ಕೌಂಟ್ಸು, ಸ್ಯಾಲರೀಸ್ ಇದೆ 1,500 ರೂಪಾಯಿ, ಅದನ್ನು ಅಲ್ಲಿ ತೊಗೋಬೇಕಾಗತ್ತೆ. ಇನ್ಯಾವುದಾದ್ರೂ ಎಂಪ್ಲಾಯೀಸ್ಗೆ ಸಂಬಂಧಪಟ್ಟಂಥ ರೆಮ್ಯುನರೇಷನ್ಸ್ ಇದ್ದರೆ ಅದನ್ನು ನಾವು ಅಲ್ಲಿ ತೊಗೊಬೇಕಾಗತ್ತೆ. ಬಟ್ ಈ ಪ್ರಾಬ್ಲಮಲ್ಲಿ ನಮಗೆ 2 ಅಮೌಂಟ್ ಮಾತ್ರ ಇದೆ, ವೇಜಸ್ 10,000, ಸ್ಯಾಲರೀಸ್ 1,500. ಸೊ ಒಟ್ಟು 11,500 ರೂಪಾಯಿ ರೆಮ್ಯುನರೇಷನ್ ಪೇಮೆಂಟ್ ಮಾಡಿದ್ದೀವಿ. ಸೊ ದಟ್ ದ ಟೋಟಲ್ ಅಮೌಂಟ್ ಫಾರ್ ಶೆಡ್ಯೂಲ್ ನಂಬರ್ 16 ಈಸ್ 11,500. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 17, ಅದರ್ ಎಕ್ಸ್ಪೆನ್ಸಸ್. ನೋಡಿ, ಅದರ್ ಎಕ್ಸ್ಪೆನ್ಸಸ್ ಅಂದರೆ ಇಲ್ಲಿ ಏನಂತ ಕನ್ಸಿಡರ್ ಮಾಡಬೇಕು ಅಂದರೆ, ರೆಮ್ಯುನರೇಷನ್ ಈಗಾಗಲೇ ನಾವು ತೊಗೊಂಡ್ಬಿಟ್ಟಿದ್ದೀವಿ ಎಂಪ್ಲಾಯೀಸ್ದು, ಪರ್ಚೇಸಸ್, ಕಾಸ್ಟ್ ಆಫ್ ಪರ್ಚೇಸಸ್ ತೊಗೊಂಡ್ಬಿಟ್ಟಿದ್ದೀವಿ. ಸೊ ಹಾಗಾಗಿ ಅದರ್ ಎಕ್ಸ್ಪೆಂಡಿಚರ್ಸ್ ಲೈಕ್ ಯುವರ್ ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್. ನಮಗೆ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಿದ್ದು, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ಗೆ ಸಂಬಂಧಪಟ್ಟಿದ್ದು ಈ ಎಲ್ಲ ಖರ್ಚುಗಳನ್ನ ನಾವು ಇಲ್ಲಿ ತಗೊಳ್ತೀವಿ. ಹಾಗಾದರೆ ಏನು ಸರ್ ಅವು? ಪ್ಲೀಸ್ ಗೋ ಥ್ರೂ ದ ಟ್ರಯಲ್ ಬ್ಯಾಲೆನ್ಸ್. ಟ್ರಯಲ್ ಬ್ಯಾಲೆನ್ಸ್ ನೋಡ್ತಾ ಬನ್ನಿ, ಡೆಬಿಟ್ ಸೈಡು, ಯಾಕಂದರೆ ಅವು ಖರ್ಚುಗಳು. 1 by 1 ನೋಡ್ತಾ ಬನ್ನಿ. ಸ್ಟಾಕು, ಪರ್ಚೇಸಸ್ಸು, ವೇಜಸ್ಸು, ಡಿಸ್ಕೌಂಟ್ಸ್. ನೋಡಿ, ಡಿಸ್ಕೌಂಟ್ಸ್ ನಾವು 1,400 ರೂಪಾಯಿ ಡಿಸ್ಕೌಂಟ್ ಕೊಟ್ಟಿದ್ದೀವಿ. ಇದು ನಮಗೆ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಆಗುತ್ತೆ ಅಥವಾ ಅದರ್ ಎಕ್ಸ್ಪೆನ್ಸಸ್ ಬರುತ್ತೆ, ಇದನ್ನು ನಾವು ಅಲ್ಲಿ ತೊಗೊಳ್ತೀವಿ. ಸ್ಯಾಲ್ರೀಸ್ ಈಗಾಗಲೇ ತೊಗೊಂಡಿದ್ದೀವಿ. ರೆಂಟ್ 990 ರೂಪೀಸ್, ಇದು ನಾವು ಅದರ್ ಎಕ್ಸ್ಪೆನ್ಸಸ್, ಇತರೆ ಖರ್ಚಿಗೆ ಬರುತ್ತೆ. ಟ್ರೇಡ್ ಎಕ್ಸ್ಪೆನ್ಸಸ್ 3,410, ನೋಡಿ ಇದನ್ನು ಕೂಡ ಇತರೆ ಖರ್ಚಿಗೆ ಬರುತ್ತೆ. ನೆಕ್ಸ್ಟ್ ನೋಡಿ, ಹಾಗೆ ಡೇಟಾರ್ಸು ಅದು ಅಸೆಟ್ ಆಗುತ್ತೆ, ಮೆಷಿನರಿ ಅಸೆಟ್ ಆಗುತ್ತೆ, ಬ್ಯಾಂಕ್ ಬ್ಯಾಲೆನ್ಸ್ ಅಸೆಟ್ ಆಗುತ್ತೆ. ಬ್ಯಾಡ್ ಡೆಟ್ಸ್ 316 ರೂಪಾಯಿ ಬ್ಯಾಡ್ ಡೆಟ್ಸ್ ಇದೆ, ಇದನ್ನು ಕೂಡ ನಾವೇನು ಮಾಡ್ತೀವಿ, ಅದರ್ ಎಕ್ಸ್ಪೆನ್ಸಸ್ ತೊಗೊಳ್ತೀವಿ. ಹಾಗಾಗಿ ನಮಗೆ ಟ್ರಯಲ್ ಬ್ಯಾಲೆನ್ಸಲ್ಲಿ ಡಿಸ್ಕೌಂಟ್ ಸಿಕ್ಕಿದೆ, ರೆಂಟ್ ಸಿಕ್ಕಿದೆ, ಟ್ರೇಡ್ ಎಕ್ಸ್ಪೆನ್ಸಸ್ ಸಿಕ್ಕಿದೆ, ಬ್ಯಾಡ್ ಡೆಟ್ ಸಿಗುತ್ತೆ. ಅದೇ ಥರ ನಾವು ಅಡ್ಜಸ್ಟ್ಮೆಂಟ್ಸ್ನೂ ಕೂಡ ಇಲ್ಲಿ ನೋಡಬೇಕಾಗತ್ತೆ. ನೋಡಿ, ಇತರ ಖರ್ಚುಗಳೇನಾದರೂ ಇದೆಯಾ, ಕ್ಲೋಸಿಂಗ್ ಸ್ಟಾಕ್ ಇದೆ, ಡಿಪ್ರಿಸಿಯೇಷನ್ ಇದೆ, ರೆಂಟ್ ಡ್ಯೂ ಇದೆ ನೋಡಿ, ಸೊ ಬಾಕಿ ಇದೆ ಬಾಡಿಗೆ ಕಟ್ಟೋದು, ಇದು ಕೂಡ ಅದರ್ ಎಕ್ಸ್ಪೆನ್ಸಸ್ ಬರುತ್ತೆ 190 ರೂಪಾಯಿ. ದೆನ್ ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಟ್ 5% ಆನ್ ಡೆಟಾರ್ಸ್, ನೋಡಿ ಇದು ಕೂಡ ಅದರ್ ಎಕ್ಸ್ಪೆಂಡಿಚರ್ಸ್ ಬರುತ್ತೆ. ಡೆಟಾರ್ಸ್ ಎಷ್ಟಿದೆ ನೋಡಿ, ಡೆಟಾರ್ಸ್ 7,500 ಇದೆ, ಅದ್ರ ಮೇಲೆ 5% RDD, ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ ಇದೆ. ಸೊ 7,500ಕ್ಕೆ 5% ಅಂದರೆ 375 ರೂಪಾಯಿ ಆಗುತ್ತೆ. ಇದು ಕೂಡ ನಮಗೆ ಶೆಡ್ಯೂಲ್ ನಂಬರ್ 17 ಬರುತ್ತೆ. ಸೊ ದಟ್ ನೋಡಿ, ಡಿಸ್ಕೌಂಟ್ 1,400, ರೆಂಟ್ 990, ಟ್ರೇಡ್ ಎಕ್ಸ್ಪೆನ್ಸಸ್ 3,410, ಬ್ಯಾಡ್ ಡೆಟ್ಸ್ 316, ರೆಂಟ್ ಡ್ಯೂ 190 ರೂಪಾಯಿ, ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ ಆರ್ ಬ್ಯಾಡ್ ಡೆಟ್ಸ್ 750 ರೂಪಾಯಿ. ಸೊ ಒಟ್ಟು 7,056 ರೂಪಾಯಿ ಅದರ್ ಎಕ್ಸ್ಪೆನ್ಸಸ್ ಬರುತ್ತೆ. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಒನ್ ಮೋರ್ ಶೆಡ್ಯೂಲ್ ನಂಬರ್ 18, ಇಂಟ್ರೆಸ್ಟ್. ಇಫ್ ಯು ಹ್ಯಾವ್ ಮೇಡ್ ಎನಿ ಇಂಟ್ರೆಸ್ಟ್ ಪೇಮೆಂಟ್ಸ್, ನೀವೇನಾದರೂ ಬಡ್ಡಿ ಕಟ್ಟಿದರೆ ಸೊ ಅದನ್ನು ನಾವು ಈ ಶೆಡ್ಯೂಲಲ್ಲಿ ತೋರಿಸ್ಬೇಕಾಗತ್ತೆ. ಬಟ್ ಈ ಪ್ರಾಬ್ಲಮಲ್ಲಿ ನಮಗೆ ಯಾವುದು ಇಂಟ್ರೆಸ್ಟ್ ಪೇಮೆಂಟ್ ಮಾಡಿರುವಂಥ ಕಂಟೆಂಟ್ ಇಲ್ಲ, ಹಾಗಾಗಿ ಅದನ್ನು ನಿಲ್ ಅಂತ ತೋರಿಸಿದ್ದೀವಿ. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 19, ಡಿಪ್ರಿಸಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್ಸ್. ನಿಮ್ಗೇನಾದರೂ ಡಿಪ್ರಿಸಿಯೇಷನ್ ಇದೆಯಾ ಫಿಕ್ಸ್ಡ್ ಅಸೆಟ್ಸ್ ಮೇಲೆ ಅನ್ನೋದನ್ನು ನೋಡ್ಕೊಳ್ಳಿ. ಸೊ ಡಿಪ್ರಿಸಿಯೇಷನ್ ನಮಗೆ ಟ್ರಯಲ್ ಬ್ಯಾಲೆನ್ಸಲ್ಲಿ ಎಲ್ಲೂ ಇಲ್ಲ,
ಆದರೆ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಒಂದು ಕಡೆ ಕೊಟ್ಟಿದ್ದಾರೆ ನೋಡಿ, ಡಿಪ್ರಿಸಿಯೇಷನ್ ಆನ್ ಮೆಷಿನರಿ ಅಟ್ 10% ಅಂತ. ಸೊ ದಟ್ ಪ್ಲಾಂಟ್ ಅಂಡ್ ಮೆಷಿನರಿ ನಮಗೆ ಒಂದು ಅಸೆಟ್ ಇದೆ ನೋಡಿ, ಮೆಷಿನರಿ 2040 ರೂಪಾಯಿ, ಅದರ ಮೇಲೆ 10% ನಾವು ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿದ್ದೀವಿ. ಕ್ಷಮಿಸಿ, 5% ಡಿಪ್ರಿಸಿಯೇಷನ್. ಈ ಕ್ವಶನಲ್ಲೇ ನಾವು ಕರೆಕ್ಷನ್ ಮಾಡ್ಕೊಳ್ಳೋಣ, ಡಿಪ್ರಿಸಿಯೇಷನ್ ಆನ್ ಮೆಷಿನರಿ ಅಟ್ 5%. ಸೊ ದಟ್ 2040ಕ್ಕೆ 5% ಬಂದಾಗ 102 ರೂಪಾಯಿ ಡಿಪ್ರಿಸಿಯೇಷನ್ ಚಾರ್ಜ್ ಆಗಿದೆ. ಸೊ ದಟ್ ನಾವು ನಮ್ಮ ಇನ್ಕಮ್ ಸ್ಟೇಟ್ಮೆಂಟ್ಗೆ ಬೇಕಾಗಿರುವಂಥ ಎಲ್ಲ ಶೆಡ್ಯೂಲ್ಸ್ನ ನಾವು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀವಿ. ಶೆಡ್ಯೂಲ್ ನಂಬರ್ 12 ಇನ್ಕಮ್ ಸೇಲ್ಸ್ 70,000, 13 ಅದರ್ ಇನ್ಕಮ್ 1,000, 14 increase or decrease in stock 1,400, 15 cost on purchases 49,000, 16 employees remuneration 11,500, 17 other expenses 7,056, 18 interest nil, 19 depreciation 102. ಸೊ ದಟ್ ಇವಾಗ ನಾವು ಇನ್ಕಮ್ ಸ್ಟೇಟ್ಮೆಂಟ್ ಮಾಡೋದಕ್ಕೆ ರೆಡಿ ಇದ್ದೀವಿ. ಹಾಗಾದರೆ ಇನ್ಕಮ್ ಸ್ಟೇಟ್ಮೆಂಟ್ಗೆ ಹೋಗೋಣ. ನೋಡಿ, ಇನ್ಕಮ್ ಸ್ಟೇಟ್ಮೆಂಟ್ ಆಫ್ ಎ ಲಿಮಿಟೆಡ್ ಕಂಪನಿ ಫಾರ್ ದ ಇಯರ್ ಎಂಡೆಡ್ 31/3/2019. ಇಲ್ಲಿ ನಮಗೆ ಫಸ್ಟ್ ಹೆಡ್ಡಿಂಗು ಇನ್ಕಮ್. ಸೊ ಇನ್ಕಮ್ಸ್ ನಾವು ಇದುವರೆಗೂ ಏನೇನು ನೋಡಿದ್ವಿ? ಸೇಲ್ಸ್ ನೋಡಿದ್ವಿ, ಅದರ್ ಇನ್ಕಮ್ ನೋಡಿದ್ವಿ. ಸೊ ದಟ್ ಸೇಲ್ಸ್ ಶೆಡ್ಯೂಲ್ ನಂಬರ್ 12 70,000 ರೂಪಾಯಿ ಈಗಾಗಲೇ ನಾವು ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಆ 70,000ನ ನಾವಿಲ್ಲಿ ರೆಕಾರ್ಡ್ ಮಾಡ್ತೀವಿ. ಅದರ್ ಇನ್ಕಮ್ ಶೆಡ್ಯೂಲ್ ನಂಬರ್ 13 1,000 ರೂಪಾಯಿ ಈಗಾಗಲೇ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ನಾವು ಅದನ್ನು ಇಲ್ಲಿ ರೆಕಾರ್ಡ್ ಮಾಡ್ಕೊಳ್ತೀವಿ. ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಸ್ಟಾಕ್ ಆರ್ ಫಿನಿಶ್ಡ್ ಗುಡ್ಸ್ ನೋಡಿ, ಈಗಾಗಲೇ ಶೆಡ್ಯೂಲ್ ನಂಬರ್ 14 1,400 ರೂಪಾಯಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ, ಅದನ್ನ ಇಲ್ಲಿ ತಗೋತೀವಿ. ಇನ್ ಕೇಸ್ ನಿಮ್ಗೇನಾದರೂ ನೆಗೆಟಿವ್ ಬ್ಯಾಲೆನ್ಸ್ ಬಂದಿತ್ತು ಅಂದರೆ ಅದನ್ನಿಲ್ಲಿ ಮೈನಸ್ ಸಿಂಬಲ್ ಹಾಕಿ ಕಳ್ಕೊಳ್ತೀವಿ. ಬಟ್ ಇಲ್ಲಿ ನಮಗೆ ಪಾಸಿಟಿವ್ ಬ್ಯಾಲೆನ್ಸ್ ಇದೆ. ಸೊ ದಟ್ ಸೇಲ್ಸ್ 70,000, ಅದರ್ ಇನ್ಕಮ್ 1,000, ಇನ್ಕ್ರೀಸ್ ಆರ್ ಡಿಕ್ರೀಸ್, ಬಟ್ ವಿ ಹ್ಯಾವ್ ಇನ್ಕ್ರೀಸ್ 1,400, ಪುಟ್ ಟುಗೆದರ್ 72,400, 72,400 ರೂಪಾಯಿ ನಮಗೆ ಟೋಟಲ್ ಇನ್ಕಮ್ ಇದೆ. ನೆಕ್ಸ್ಟ್ ಹೆಡಿಂಗ್ ಎಕ್ಸ್ಪೆಂಡಿಚರ್ ನೋಡಿ, ಈಗ ಇನ್ಕಮ್ಸ್ನ ನಾವೆಲ್ಲ ರೆಕಾರ್ಡ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಟೋಟಲ್ ಮಾಡ್ಕೊಂಡಿದ್ದೀವಿ. ಈಗ ಖರ್ಚುಗಳು ಏನೇನಾಗಿದೆ ಅದನ್ನು ಲೆಕ್ಕ ತಗೋಬೇಕಾಗತ್ತೆ. ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಆರ್ ಕಾಸ್ಟ್ ಆನ್ ಪರ್ಚೇಸಸ್ ನೋಡಿ, ಶೆಡ್ಯೂಲ್ ನಂಬರ್ 15 ನಾವು ಶೆಡ್ಯೂಲ್ ನಂಬರ್ 15 ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಕಾಸ್ಟ್ ಆನ್ ಪರ್ಚೇಸಸ್ 49,000, ಅದನ್ನು ರೆಕಾರ್ಡ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 16 ಎಂಪ್ಲಾಯೀಸ್ ರೆಮ್ಯುನರೇಷನ್ ಅಂಡ್ ಬೆನಿಫಿಟ್ಸ್ 11,500 ರೆಕಾರ್ಡ್ ಮಾಡ್ತಾ ಇದ್ದೀವಿ. ಅದರ್ ಎಕ್ಸ್ಪೆನ್ಸಸ್ ಶೆಡ್ಯೂಲ್ ನಂಬರ್ 17 7,056 ರೆಕಾರ್ಡ್ ಮಾಡಿದ್ದೀವಿ. ಇಂಟ್ರೆಸ್ಟ್ ಶೆಡ್ಯೂಲ್ ನಂಬರ್ 18 ನಿಲ್. ಡಿಪ್ರಿಸಿಯೇಷನ್ ಶೆಡ್ಯೂಲ್ ನಂಬರ್ 19 102 rupees. So that 49,000, 11,500, 7,056 nil 102. So that total expenditure is 67,656, 67,658 ರೂಪಾಯಿ. ಸೊ ದಟ್ ಟೋಟಲ್ ಇನ್ಕಮ್ ಗೊತ್ತಾಗಿದೆ, ಟೋಟಲ್ ಎಕ್ಸ್ಪೆಂಡಿಚರ್ ಗೊತ್ತಾಗಿದೆ. ಸೊ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸೇಷನ್ ಅಂಡ್ ಎಕ್ಸ್ಟ್ರಾರ್ಡಿನರಿ ಐಟಮ್ಸ್, ಸೊ ದಟ್ ಈಸ್ ಟೋಟಲ್ ಇನ್ಕಮ್ ಮೈನಸ್ ಟೋಟಲ್ ಎಕ್ಸ್ಪೆಂಡಿಚರ್ಸ್. ಸೊ 72,400 ಮೈನಸ್ 67,658, 4,742 ರೂಪಾಯಿ ನಮಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸೇಷನ್ ಅಂಡ್ ಎಕ್ಸ್ಟ್ರಾರ್ಡಿನರಿ ಐಟಮ್ಸ್ ಇದೆ. ಇನ್ಕಮ್ಸ್ ಮೈನಸ್ ಎಕ್ಸ್ಪೆಂಡಿಚರ್. ನೆಕ್ಸ್ಟ್ ವಿ ಹ್ಯಾವ್ ಎಕ್ಸ್ಟ್ರಾರ್ಡಿನರಿ ಐಟಮ್ಸ್ ಅಂಡರ್ ಶೆಡ್ಯೂಲ್ ನಂಬರ್ 20. ಶೆಡ್ಯೂಲ್ ನಂಬರ್ 20 ನಾವು ಈ ಪ್ರಾಬ್ಲಮ್ ಅಲ್ಲಿ ಮಾಡಿಲ್ಲ. ಕಾರಣ ಏನು ಅಂದರೆ ವಿ ಹ್ಯಾವ್ ನೋ ಸಚ್ ಐಟಮ್ಸ್. ಏನು ಸರ್ ಎಕ್ಸ್ಟ್ರಾರ್ಡಿನರಿ ಐಟಮ್ಸ್? ಈ ಒಂದು ಅನ್ಈವನ್ ಸಿಚುಯೇಷನ್ಸ್ ಅಲ್ಲಿ, ಅಂದರೆ ಈ ಕಳ್ತನ ಆಗಿ ಅಥವಾ ಏನಾದರೂ ನ್ಯಾಚುರಲ್ ಕೆಲಾಮಿಟೀಸ್ ಆಗಿ ಏನಾದರೂ ಲಾಸ್ ಆಗಿದ್ರೆ ಅಥವಾ ಕೆಲವೊಂದ್ಸರಿ ಗೈನ್ ಆಗಿದ್ರೆ ಅದನ್ನು ನಾವು ಎಕ್ಸ್ಟ್ರಾರ್ಡಿನರಿ ಐಟಮ್ಸ್ ಅಲ್ಲಿ ತಗೊಳ್ತೀವಿ. ಕಳ್ತನ ಆಗಿ ಲಾಸ್ ಆಗಿದ್ರೆ ಅಥವಾ ಈ ಭೂಕಂಪ ಆಗಿ ಏನಾದರೂ ಲಾಸ್ ಆಗಿದ್ರೆ, ಫ್ಲಡ್ ಆಗಿ ಲಾಸ್ ಆಗಿದ್ರೆ, ಪ್ರವಾಹ ಬಂದು ಈ ಥರದನ್ನೆಲ್ಲ ನಾವು ಕನ್ಸಿಡರ್ ಮಾಡ್ತೀವಿ. ಇಟ್ ಮೇ ಬಿ ಗೈನ್ ಆರ್ ಲಾಸ್. ಲಾಸ್ ಆಗಿದ್ರೆ ಇಲ್ಲಿ ಕಳ್ಕೊಳ್ತೀವಿ, ಗೈನ್ ಆಗಿದ್ರೆ ಆ್ಯಡ್ ಮಾಡ್ಕೋತೀವಿ. ಬಟ್ ಈ ಪ್ರಾಬ್ಲಮಲ್ಲಿ ನಮ್ಗೆ ಯಾವುದು ಈ ಕಂಟೆಂಟ್ಸ್ ಸಂಬಂಧಪಟ್ಟಿದ್ದಿಲ್ಲ. ಸೊ ಪ್ರಾಫಿಟ್ ಫಾರ್ ದ ಕರೆಂಟ್ ಇಯರ್, ಪ್ರಯರ್ ಪೀರಿಯಡ್ ಅಡ್ಜಸ್ಟ್ಮೆಂಟ್ಸ್ ಅಂದ್ಬಿಟ್ಟು 21 ಅಂತ ಇದೆ ಶೆಡ್ಯೂಲ್ ನಂಬರ್. ಅದು ಕೂಡ ಏನೂ ಇಲ್ಲ. ಏನು ಪ್ರಯರ್ ಪೀರಿಯಡ್ ಅಡ್ಜಸ್ಟ್ಮೆಂಟ್ಸ್ ಅಂದರೆ ಕೆಲವೊಂದ್ಸರಿ ಎರರ್ಸ್, ತಪ್ಪಾಗಿ ನಾವು ಕೆಲವೊಂದನ್ನು ಲೆಕ್ಕದಲ್ಲಿ ತಪ್ಪಾಗಿ ಕ್ಯಾಲ್ಕುಲೇಟ್ ಮಾಡಿ ಹಾಕಿರ್ತೀವಿ ಈ ಹಿಂದೆ, ಅಥವಾ ಯಾವುದಾದ್ರೂ ಒಮಿಷನ್ ಆಗಿರುತ್ತೆ, ಬಿಟ್ಬಿಟ್ಟಿರ್ತೀವಿ, ಎರರ್ ಆಫ್ ಒಮಿಷನ್ ಅಂತ ಹೇಳ್ತೀವಿ, ಬಿಟ್ಬಿಟ್ಟಿರ್ತೀವಿ, ಅಂಥದ್ದನ್ನು ನಾವಿಲ್ಲಿ ತಗೊಳ್ಬೋದು. ಬಟ್ ಈ ಪ್ರಾಬ್ಲಮಲ್ಲಿ ಅದು ಯಾವುದೂ ಇಲ್ಲ. ಸೊ ದಟ್ 4,742
ಪ್ರಾಫಿಟ್ ಬಿಫೋರ್ ಟ್ಯಾಕ್ಸೇಷನ್ಗೆ ಆಸ್ ಇಟ್ ಈಸ್ ಬರುತ್ತೆ 4742. ಸೊ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಈ ಪ್ರಾಬ್ಲಮಲ್ಲಿ ನಮಗೆ ಕೊಟ್ಟಿಲ್ಲ, ಹಾಗಾಗಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸೇಷನ್ ಕೂಡ 4742 ಇದೆ. 4742 ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸೇಷನ್. ನೆಕ್ಸ್ಟ್ ಪ್ರಾಫಿಟ್ ಬ್ಯಾಲೆನ್ಸ್ ಫ್ರಮ್ ಪ್ರೀವಿಯಸ್ ಇಯರ್. ಇದನ್ನು ನಾವು ನಮ್ಮ ನಮ್ಮ ಟ್ರಯಲ್ ಬ್ಯಾಲೆನ್ಸಲ್ಲಿ ನಾವು ಕಾಣ್ಬೋದು. ನೋಡಿ, ನಮಗೆ ಕ್ರೆಡಿಟ್ ಸೈಡ್ ಇರುತ್ತೆ ಪ್ರಾಫಿಟ್ಸ್ಗಳು. ನೋಡಿ, P&L ಅಕೌಂಟ್ ಆನ್ 31/4/2018 ಅಂದ್ಬಿಟ್ಟು 3600 ರೂಪಾಯಿ ಈಗಾಗಲೇ ನಮ್ಮ ಹತ್ರ ಬ್ಯಾಲೆನ್ಸ್ ಇದೆ. ಸೊ ಆ 3600 ರೂಪಾಯಿನ 6 ರೂಪಾಯಿನ ನಾವು ಇಲ್ಲಿ ತಗೋಬೇಕಾಗತ್ತೆ. ಸೊ 4742 ಪ್ಲಸ್ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ 3006 rupees. ಸೊ 7748 is the profit available for appropriation. ಸೊ 7748 ರೂಪಾಯಿ ಅಕ್ಯುಮುಲೇಟ್ ಆಗಿದೆ P&L ಅಕೌಂಟಲ್ಲಿ. ನೆಕ್ಸ್ಟ್ ಒನ್ ಆಫ್ ದ ಇಂಪಾರ್ಟೆಂಟ್ ಹೆಡ್ಡಿಂಗ್ ಅಪ್ರಾಪ್ರಿಯೇಷನ್ಸ್. ನಾವೇನಾದರೂ ಡಿವಿಡೆಂಡ್ಗಳನ್ನ ಪೇಮೆಂಟ್ ಮಾಡಿದರೆ, ಲಾಭಾಂಶನ ಪೇಮೆಂಟ್ ಮಾಡಿದರೆ, ಅಥವಾ ರಿಸರ್ವ್ ಫಂಡ್ಗೆ ನಾವೇನಾದರೂ ಎತ್ತಿಟ್ಟಿದ್ರೆ ಇಂಥದ್ದನ್ನು ನಾವು ಇಲ್ಲಿ ಕಾಣಬಹುದು. ಓಕೆ, ಸೊ ದಟ್ ನೋಡಿ ನಿಮ್ಮ ಟ್ರಯಲ್ ಬ್ಯಾಲೆನ್ಸ್ ನೋಡಿ, ನಾವೇನಾದರೂ ಡಿವಿಡೆಂಡ್ ಪೇ ಮಾಡಿದ್ದೀವಾ, ಇಂಟರಿಮ್ ಡಿವಿಡೆಂಡ್ ಪೇ ಮಾಡಿದ್ದೀವಾ? ಹೌದು. ನೋಡಿ, ಡಿವಿಡೆಂಡ್ ಪೇಯ್ಡ್ ಅಂದ್ಬಿಟ್ಟು 1000 ರೂಪಾಯಿ ಇದೆ. ಓಕೆ, ಇಂಟರಿಮ್ ಡಿವಿಡೆಂಡ್ ಪೇಯ್ಡ್ ಅಂದ್ಬಿಟ್ಟು 800 ರೂಪಾಯಿ ಇದೆ. ದೆನ್ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಆನ್ ಡಿವಿಡೆಂಡ್ ಪೇಯ್ಡ್ ಅಂತ 270 ರೂಪಾಯಿ ಇದೆ. ನೋಡಿ, 3 ಐಟಮ್ಸ್ಗಳು ಪಕ್ಕನೇ ಇದೆ, 1000, 800, 270. ಸೊ ದಟ್ ದೀಸ್ ಆಲ್ ಆರ್ ದ ಎಕ್ಸ್ಪೆಂಡಿಚರ್ ವಿಚ್ ಕಮ್ಸ್ ಅಂಡರ್ ದ ಹೆಡಿಂಗ್ ಅಪ್ರಾಪ್ರಿಯೇಷನ್ಸ್. ಸೊ ಎಕ್ಸ್ಪೆಂಡಿಚರ್ ಅಂತ ಹೇಳಲಿಕ್ಕೆ ಬರಲ್ಲ, ಅಪ್ರಾಪ್ರಿಯೇಷನ್ಸ್ ಅಂತಲೇ ಹೇಳಬೇಕು. ದೀಸ್ ಆಲ್ ಆರ್ ದ ಅಪ್ರಾಪ್ರಿಯೇಷನ್ಸ್ ಆಫ್ ಪ್ರಾಫಿಟ್. ಪ್ರಾಫಿಟನ್ನು ಹೇಗೆ ನಾವು ಬಳಸ್ಕೊಂಡಿದ್ದೀವಿ ಅಂತ. ಸೊ ದಟ್ ಇನ್ಕಮ್ ಸ್ಟೇಟ್ಮೆಂಟಲ್ಲಿ ನೋಡಿ, ಅಪ್ರಾಪ್ರಿಯೇಷನಲ್ಲಿ ಡಿವಿಡೆಂಡ್ ಪೇಯ್ಡ್, ಇಂಟರ್ಮ್ ಡಿವಿಡೆಂಡ್ ಪೇಯ್ಡ್ ಆ್ಯಂಡ್ ಟ್ಯಾಕ್ಸ್ ಆನ್ ಡಿವಿಡೆಂಡ್ ಪೇಯ್ಡ್. ಸೊ 1800, 270, ಟೋಟಲ್ 2070 rupees. 2070 ರೂಪಾಯಿ ಅಪ್ರಾಪ್ರಿಯೇಟ್ ಆಗಿದೆ. ಸೊ ದಟ್ 7748 ರೂಪಾಯಲ್ಲಿ 2070 ರೂಪಾಯಿ ನೀವೇನು ಮಾಡಿದ್ದೀರಾ, ಲಾಭಾಂಶನ ಬೇರೆ ಬೇರೆ ಪರ್ಪಸ್ಗೆ ಬಳಸ್ಕೊಂಡಿದ್ದೀರಾ. ಸೊ ದಟ್ 7748 ಮೈನಸ್ 2070 rupees. ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಕ್ಯಾರಿ ಫಾರ್ವರ್ಡ್ ಟು ಬ್ಯಾಲೆನ್ಸ್ ಶೀಟ್ 5678. 5678 ರೂಪಾಯಿ ನಿಮಗೆ ಪ್ರಾಫಿಟ್ ಉಳ್ಕೊಂಡಿದೆ. ಇದನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ನಾವು ಇದನ್ನು ತೋರಿಸ್ತೀವಿ. ಓಕೆ, ಸೊ ಇಲ್ಲಿಗೆ ನಾವು ಇನ್ಕಮ್ ಸ್ಟೇಟ್ಮೆಂಟ್ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಶೆಡ್ಯೂಲ್ಸನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಿ ನಾವು ಇನ್ಕಮ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡೋದ್ರ ಅಂತ ತಿಳ್ಕೊಂಡಿದ್ದೀವಿ. ಮುಂದಿನ ಸೆಷನ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಬ್ಯಾಲೆನ್ಸ್ ಶೀಟ್ ಮತ್ತು ಅದರ ಶೆಡ್ಯೂಲ್ಸ್ಗಳನ್ನ ಹೇಗೆ ನಾವು ವರ್ಕೌಟ್ ಮಾಡೋದು ಮತ್ತು ಅದನ್ನು ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನು ಕಲ್ತ್ಕೊಳ್ಳೋಣ. ಸೊ ಫಾರ್ ಯುವರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸಚ್ ಪ್ರಾಬ್ಲಮ್ಸ್ ಯು ಕ್ಯಾನ್ ರೆಫರ್ ಕಾರ್ಪೊರೇಟ್ ಅಕೌಂಟಿಂಗ್ ಆಫ್ BS ರಾಮನ್, ಯುನೈಟೆಡ್ ಪಬ್ಲಿಕೇಶನ್ಸ್, ಮ್ಯಾಂಗ್ಳೂರ್. ಈ ಒಂದು ಪುಸ್ತಕನ ನೀವು ರೆಫರ್ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್.